ರಾಜ್ಯದಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಬೆಳಗಾವಿಯಲ್ಲಿ ಕಪಿಲೇಶ್ವರ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ತಡರಾತ್ರಿ 12 ಗಂಟೆಯಿಂದ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ. ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಉತ್ತರ ಕಾಶಿಗೆ ಇರುವಷ್ಟೇ ಮಹತ್ವ ಇರುವಂತಹ ಕಪಿಲೇಶ್ವರ ದೇವಸ್ಥಾನ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇವತ್ತು ರಾಜ್ಯದಾದ್ಯಂತಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಧ್ಯರಾತ್ರಿ 12 ಗಂಟೆಯಿಂದಲೇ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ವಿಶೇಷವಾದಂಥ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನಗಳಲ್ಲಿ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕಾಶಿಯಷ್ಟೇ ಮಹತ್ವವಿರುವಂತಹ ದೇವಸ್ಥಾನ ಅಂತ ಅಂದರೆ ಅದು ಕಪಿಲೇಶ್ವರ ದೇವಸ್ಥಾನ. ಇಲ್ಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿರುವಂತಹ ಭಕ್ತಾದಿಗಳನ್ನು ಮಾತನಾಡಿಸಿದ್ದಾರೆ. ಇವತ್ತು ಪೂಜೆ ಯಾವ ರೀತಿಯಾಗಿ ನಡೆಯುತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡಿಸಿದ್ದಾರೆ. ನೋಡೋಣ ಬನ್ನಿ. ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಮಹಾಶಿವರಾತ್ರಿ ಪ್ರಯುಕ್ತ ಈಗ ಏನು ಸಹಸ್ರಾರು ಭಕ್ತರು ಏನು ದಕ್ಷಿಣದ ಸುಪ್ರಸಿದ್ಧ ಕಾಶಿ ಅಂತ ಕರೆಯುವಂಥ ಕಪಿಲೇಶ್ವರ ದೇವಸ್ಥಾನಕ್ಕೆ ಈಗ ಬರ್ತಿರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಕಪಿಲೇಶ್ವರ ದೇವಸ್ಥಾನಕ್ಕೆ ಮಧ್ಯರಾತ್ರಿಯಿಂದಲೇ ವಿಶೇಷ ಪೂಜೆಗಳನ್ನು ನಡೀತಿರ್ತಕ್ಕಂಥದ್ದು. ಏನು ರುದ್ರಾಭಿಷೇಕ ಆಗಿರ್ಬೋದು, ಮಹಾರುದ್ರಾಭಿಷೇಕ ಆಗಿರ್ಬೋದು, ವಿಶೇಷ ಪೂಜೆಗಳನ್ನು ಒಂದು ಮಧ್ಯರಾತ್ರಿಯಿಂದಲೇ ನಡೀತಿರ್ತಕ್ಕಂಥದ್ದು. ಇವತ್ತು ಮಹಾಶಿವರಾತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ದಿನ ಒಂದು ಪೂಜೆ ಪುನಸ್ಕಾರಗಳು ಕಪಿಲೇಶ್ವರ ದೇವಸ್ಥಾನ ನಡೆಯುತ್ತೆ. ಯಾಕಂದರೆ ಇದು 12ನೇ ಶತಮಾನದಲ್ಲಿ ಒಂದು ದೇವಸ್ಥಾನ ಸ್ಥಾಪಿಸಿದಂಥ ಪ್ರತೀತಿ ಇರ್ತಕ್ಕಂಥದ್ದು. ಹರ ಮತ್ತು ಹರಿ ಇಬ್ಬರು ಕೂಡ ಮುಖಾಮುಖಿಯಾಗಿರ್ತಕ್ಕಂಥ ಏಕೈಕ ಒಂದು ದೇವಸ್ಥಾನ. ಬೆಳಗಿನ ಜಾವ 5 ಗಂಟೆಯಿಂದಲೇ ಏನು ಮಹಿಳೆಯರು ಮತ್ತು ಪುರುಷರು ಪ್ರತ್ಯೇಕ ಸರದಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಪ್ರಮುಖವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಭಕ್ತರು ಮಾತಾಡ್ತಾನೆ. ಮ್ಯಾಮ್, ಇವತ್ತು ಶಿವರಾತ್ರಿ ವಿಶೇಷ ಸರ್. ಕಪಿಲೇಶ್ವರ ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿದೆ ಬೆಳಗಾವಲ್ಲಿ. ಸೊ ಎಲ್ಲರೂ ಇವತ್ತು ಶಿವರಾತ್ರಿ ಅಂತ ಸರ್ತಿ ಸಾಲಿನಲ್ಲಿ ಬಂದು ಎಲ್ಲರೂ ದರ್ಶನ ತಗೋತಾರೆ. ಆಲ್ರೆಡಿ ಮಾರ್ನಿಂಗ್ಗೆ ತುಂಬಾ ಕ್ಯೂ ಇದೆ. ಈ ದೇವಸ್ಥಾನದಲ್ಲಿ ಮುಂಚೆಯಿಂದನೂ ಪ್ರತೀತಿ ಇದೆ, ಏನು ಬಂದು ಕೇಳ್ಕೊಂಡ್ರು ಅದು ಈಡೇರುತ್ತೆ ಅಂತ. ಸೊ ಹಾಗಾಗಿ ನಾವು ಕೂಡ ಇವತ್ತು ಶಿವರಾತ್ರಿ ದಿವಸ ಇಲ್ಲಿ ಬಂದು ನಮ್ದು ಏನು ವಿಶ್ವಾಸ ಇದೆ ಅದನ್ನ ಕೇಳ್ಕೊಂಡಿದ್ದೀವಿ. ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಮ್ಮ ಜೊತೆ ಮಾತನಾಡೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ರಿ ಇವತ್ತು? ಈ ಸಲ ಪ್ರಯಾಗ್ರಾಜ್ದಿಂದ ಭಕ್ತಗಳು ಏನು ತೀರ್ಥ ತಗೊಂಡ್ ಬಂದಾರ ಅದ ಅಭಿಷೇಕ ಇವತ್ತು ಹಿಸ್ಟ್ರಿದಾಗಿಂದ ಹೈಯೆಸ್ಟ್ ನಮ್ಮ ಅಭಿಷೇಕ ಆಗಿದೆ ಇದ್ರಿ. ಮತ್ತೆ ಯಾರಿಗ ತೊಂದರೆ ಇದಕ್ಕೆ ಸ್ವಲ್ಪ ಸ್ಮೂತ್ ಮೇ ಎಲ್ಲ ಚಾಲು ಐತ್ರಿ. ವ್ಯವಸ್ಥೆ ಮಾತ್ರ ಉತ್ತಮ ಮಾಡಿದೀವಿ ಇದ್ರಿ. ಬಿಸಿಲು ಸ್ವಲ್ಪ ಮಂಡಪ ವ್ಯವಸ್ಥೆ ಮತ್ತು ಕಾಲು ಇದರ ಸಂಪೂರ್ಣ ಮ್ಯಾಟ್ಸ್ ವ್ಯವಸ್ಥೆ ಮಾಡಿದ್ದೈತಿ. ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. 1,25,515 ಲಡ್ಡು ಪ್ರಸಾದ್ ಮಂದಿರ ಟ್ರಸ್ಟ್ ವತಿಯಿಂದ ಮುಫತ್ ವಿತರಣೆ ಮಾಡೋದು ವ್ಯವಸ್ಥೆ ನಾವು ಮಾಡಿದೀವ್ರಿ. ಅದೆಲ್ಲ ಪ್ರಸಾದನ ಲಾಭ ತಗೋತಾ ಇದ್ದಾರೆ. ಮತ್ತು 30 ವರ್ಷ ಮಹಾಪ್ರಸಾದ ಏನು ನಡೀತಿದ್ದು ಅದ ನಾಳೆ ಗುರುವಾರ ದಿವಸ 27 ತಾರೀಕಿಗೆ ಮಹಾಪ್ರಸಾದದ ಆಯೋಜನೆ ಐತಿ. ನಿಮ್ಮ ಚಾಲೆಂಜ್ ಮಾಧ್ಯಮದ ಎಲ್ಲ ಬೆಳಗಾವಿಕರ ನಾಗರಿಕರಿಗೆ ನಾಳೆ ಪ್ರಸಾದಕ್ಕೆ ಆಮಂತ್ರಣ ಕೊಡಾತಿದ್ದೀವಿ. ಪ್ರಸಾದಕ್ಕೆ ಬರ್ರಿ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಒಂದು ದೇವಸ್ಥಾನದ ಅರ್ಚಕರು ಯಾವ ರೀತಿ ಮಹಾಶಿವರಾತ್ರಿ ವಿಶೇಷ? ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಮನುಷ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠ ಮೃತ್ಯುಂಜಯ ಸರ್ ಶ್ರೀಮನ್ ಮಹಾದೇವನ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಿನ್ನೆ ರಾತ್ರಿ 12 ಗಂಟೆಯಿಂದ ಮಹಾಶಿವರಾತ್ರಿ ಅಂಗವಾಗಿ ವಿಜೃಂಭಣೆಯಿಂದ ರುದ್ರಾಭಿಷೇಕ, ಲಘುರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಜರುಗಲಾಗ್ತದೆ. ಈಗ ಬೆಳಗಿನವರೆಗೂ ಪಂಚಾಮೃತ ಮತ್ತು ಲಘುರುದ್ರಾಭಿಷೇಕ ಆಯಿತು. ಇನ್ನು ಮಹಾರುದ್ರಾಭಿಷೇಕ ಶುರುವಾಗ್ತದೆ. ಈ ನಮ್ಮ ಕಪಿಲೇಶ್ವರ ದೇವಸ್ಥಾನದ ಈ ಸ್ವಾಮಿಯು 100 ವರ್ಷದ ಹಿಂದಿನ ಸ್ವಾಮಿ ಸ್ವಯಂಭೂ ಲಿಂಗ. ಅದು ಈಗ ಭಯಂಕರ ಒಂದು ವಿಜೃಂಭಣೆ ನಡೀತಾ ಇದೆ. ಅದಕ್ಕೆ
ಪ್ರಯಾಗರಾಜದ ವಿಷಯದಂದ್ರೆ ಎಲ್ಲ ನಮ್ಮ 4 ಧಾಮ ಎಲ್ಲ ದರ್ಶನ ಮಾಡಿ ಬಂದು ಜನ ಇಲ್ಲಿ ಬಂದು ಹೋದ್ರೆ ಸಾರ್ಥಕ ಆಗ್ತದೆ ಅನ್ನೋದಕ್ಕೆ ಇವತ್ತಿನವರೆಗೂ ಇಲ್ಲಿ ದಿನ ಬರ್ತಾರೆ. ಇವತ್ತೇ ಅಷ್ಟೇ ಅಲ್ಲ, ಮುಂಚಿನಿಂದ ಇದೆ, ಬ್ರಹ್ಮಾಂಡಪುರದಲ್ಲಿದೆ. ಸುಪ್ರಸಿದ್ಧ ದಕ್ಷಿಣ ಕಾಶಿ ಅಂತಕ್ಕಂಥ ಕಪಿಲೇಶ್ವರ ದೇವಸ್ಥಾನದಲ್ಲಿ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಇವತ್ತು ಮಹಾಶಿವರಾತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಿವನ ನಾಮಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಅವರ ಇಷ್ಟಾರ್ಥ ಸಿದ್ಧಿಗಳು ಈಡೇರುತ್ತೆ, ಎಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕುಟಾರ್ಗೆ TV5 ಬೆಳಗಾವಿ.